Namaste. Subject Engineering Mathematics for 3rd semester BE. Name of the book author Dr. K.S.C. Sir. Module 1 Laplace Transforms. Article number 1.5 Unit Step Function or Heaviside Function. Problem number 63. Define Heaviside unit step function. Using unit step function, find the Laplace transform of f of t equal to sin t when t vary from 0 to pi. F of t equal to sin 2t when t vary from pi to 2 pi. F of t equal to sin 3t when t is greater than or equal to 2 pi. December 2016 video question paper. ಸೊ ಈ ಫಂಕ್ಷನಿಗೆ ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಫೈಂಡ್ ಔಟ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಫೈಂಡ್ ಔಟ್ ಮಾಡಬೇಕು ಇದಕ್ಕೆ. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್, ಡಿಫೈನ್ ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಅಂತ ಹೇಳಿದ್ದಾರೆ ಆಯಿತಾ. ಫಸ್ಟು ಡೆಫಿನೇಷನ್ ಬರಿಬೇಕು ಯೂನಿಟ್ ಸ್ಟೆಪ್ ಫಂಕ್ಷನ್ಸ್ದು. ಸೊ ಡೆಫಿನೇಷನ್, the unit step function u of t minus a or heaviside function h of t minus a is defined as follows. ಹೇಗೆ ಅಂತ ಹೇಳಿದ್ರೆ ಒಂದು ಸ್ಕೆಚ್ ಹಾಕ್ತೇನೆ ಆಯಿತಾ. ಸೊ ದಿಸ್ ಈಸ್ ಟಿ ಅಂತ ಇಟ್ಕೊಳ್ಳೋಣ. ಸೊ ಯು ಆಫ್ ಟಿ ಅಂತ ಹೇಳಿದ್ರೆ ಲೈಕ್ ದಿಸ್, ಯು ಆಫ್ ಟಿ ಇದು. ಓಕೆ, ನೆಕ್ಸ್ಟು ಯು ಆಫ್ ಟಿ ಮೈನಸ್ ಎ ಅಂತ ಹೇಳಿದ್ರೆ, ಸೊ ಇಲ್ಲೇನಾಗುತ್ತೆ, ಇಲ್ಲಿ ತನಕ ಬರುತ್ತೆ ಎ, ದಿಸ್ ಇಸ್ ಝೀರೋ. ಓಕೆ, ಇದು ಝೀರೋನೇ, ಇಲ್ಲಿ ತನಕ ಬಂದು ನೆಕ್ಸ್ಟು ಆನ್ ಆಗುತ್ತೆ. ಸೊ ದಿಸ್ ಇಸ್ 1. ಸೊ ಇದು ಯು ಆಫ್ ಟಿ ಮೈನಸ್ ಎ, ಯು ಆಫ್ ಟಿ ಮೈನಸ್ ಎ ಅದಾಯ್ತಲ್ಲ. ದಿಸ್ ಒನ್ ಈಸ್ ಯು ಆಫ್ ಟಿ ಮೈನಸ್ ಎ. ಸೊ ದಿಸ್ ಈಸ್ ಯು ಆಫ್ ಟಿ ಮೈನಸ್ ಎ. और ಹೆವಿಸೈಡಲ್ಲಿ ಹೇಳೋದಾದರೆ ಎಚ್ ಆಫ್ ಟಿ ಮೈನಸ್ ಎ. ಓಕೆ, ಅಲ್ಲಿಗೆ ಯು ಆಫ್ ಟಿ ಮೈನಸ್ ಎ ಈಕ್ವಲ್ ಟು 0. ಫಸ್ಟ್ 0 ಇರುತ್ತೆ. ಯಾವಾಗ ಅಂತ ಹೇಳಿದ್ರೆ ವೆನ್ ಟಿ ಈಸ್ ಲೆಸ್ ದಾನ್ ಆರ್ ಈಕ್ವಲ್ ಟು ಎ. ನೆಕ್ಸ್ಟು 1 ಆನ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ವೆನ್ ಟಿ ಈಸ್ ಅ ಗ್ರೇಟರ್ ದಾನ್ ಎ ಇದ್ದಾಗ. ಝೀರೋನಲ್ಲಿ ಇರುತ್ತಲ್ಲ, ಅಂದರೆ ಎಗಿಂತ ಲೆಸ್ ಇರಬೇಕಾದ್ರೆ ಅದು 0 ಆಗಿರುತ್ತೆ ಯೂನಿಟ್ ಸ್ಟೆಪ್ ಫಂಕ್ಷನ್. ಆಫ್ಟರ್ ದಟ್ ಎ ಗ್ರೇಟರ್ ದ್ಯಾನ್ ಎ ಅಂತ ಹೇಳಿದ್ರೆ ಆನ್ ಆಗುತ್ತೆ. ಗೊತ್ತಾಯ್ತಲ್ಲ. ಎ ಅನ್ನೋದು ಕಾನ್ಸ್ಟೆಂಟ್ ವ್ಯಾಲ್ಯೂ, ವೇರ್ ಎ ಈಸ್ ಎ ಕಾನ್ಸ್ಟೆಂಟ್. ಓಕೆ, so this is for definition of unit step function or heaviside unit step function. Next, the given f of t can be written in the following form by a standard property. So by a standard property use ಮಾಡಿಕೊಂಡು ಇದನ್ನು ಬರೆಯೋಣ. ಹೇಗೆ ಅಂದರೆ, ಸೊ f of t equal to sin t, first sin t plus sin 2t minus sin t, sin 2t minus sin t, u of t minus pi. ಸೊ ಇದು ಪೈಯಿಂದ ಶುರುವಾಗುತ್ತೆ, ಇದು 0 ಇಂದ ಶುರುವಾಗುತ್ತೆ. ಯು ಆಫ್ ಟಿ ಫಸ್ಟ್ 1, ಯು ಆಫ್ ಟಿ 0 ಇಂದ ಶುರುವಾಗುತ್ತೆ. ಯು ಆಫ್ ಟಿ ಅಂತ ಹೇಳಿದ್ರೆ 1 ಅಂತ. ಸೊ ಲೀವ್ ಇಟ್. ಓಕೆ, ನೆಕ್ಸ್ಟ್ ಪ್ಲಸ್
sin 3t minus sin 2t. Sin 3t minus sin 2t. So u of t minus ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ 2π ಇಂದ ಶುರುವಾಗ್ತಾ ಇದೆ t minus 2π. So by a standard property. Okay, this is by a standard property. Next Laplace transformer use ಮಾಡಬೇಕು. Laplace transform of f of t equal to Laplace transform of sin t plus Laplace transform of sin 2t minus sin t u of t minus pi plus Laplace transform of sin 3t minus sin 2t u of t minus 2pi. Okay, so call it as equation number 1. So Laplace transform of sin t ಅಂತ ಹೇಳಿದ್ರೆ 1 divided by s square plus 1 ಅಂತ ಗೊತ್ತಾಯಿತು. ಬಟ್ ವಾಟ್ ಅಬೌಟ್ ದಿಸ್ ಆ್ಯಂಡ್ ದಿಸ್ ಗೊತ್ತಿಲ್ಲ. ಅದಕ್ಕೇನು ಮಾಡೋಣ ಇವಾಗ, ಟೇಕಿಂಗ್ ಆರ್ ಕನ್ಸಿಡರ್. ಟೇಕಿಂಗ್, ಸೊ ಇಲ್ಲಿ ಇದಿದೆಯಲ್ಲ ಇದಕ್ಕೆ, ಸೊ ಎಫ್ ಅಂತ ತಗೊಳ್ಳೋಣ. ಎಫ್ ಆಫ್ ಇಲ್ಲೇನಿದೆ ಟಿ ಮೈನಸ್ ಪೈ ಈಕ್ವಲ್ ಟು sin 2t minus sin t. ಸೊ ಇವಾಗ ಇದಕ್ಕೆ ಜಿ ಎಫ್ ಆಯ್ತಲ್ಲ, ಇವಾಗ ಇದಕ್ಕೆ ಜಿ ಅಂತ ತಗೊಳ್ಳೋಣ. ಜಿ ಆಫ್ ಟಿ ಮೈನಸ್ 2π ಈಕ್ವಲ್ ಟು sin 3t minus sin 2t. ಓಕೆ, ಟಿ ಮೈನಸ್ ಪೈ ಇರೋದು ಟಿ ಆಗಬೇಕು. ಹಾಗಾದರೆ ಟಿ ರೀಪ್ಲೇಸ್ಡ್ ಬೈ ಟಿ ಪ್ಲಸ್ ಪೈ ಅಂತ. ಓಕೆ, ಸೊ ದೆನ್ ಕ್ಯಾಪಿಟಲ್ ಎಫ್ ಆಫ್ ಟಿ ಈಕ್ವಲ್ ಟು ಮೈನಸ್ ಪೈ ಪ್ಲಸ್ ಪೈ ಕ್ಯಾನ್ಸಲ್ ಆಗುತ್ತೆ. ಸೈನ್ 2 ಇಂಟು ಟಿ ಪ್ಲಸ್ ಪೈ ಆಗಬೇಕು ಮೈನಸ್ ಸೈನ್ ಟಿ ಈಸ್ ಟಿ ಪ್ಲಸ್ ಪೈ. ನೆಕ್ಸ್ಟ್ ಇಲ್ಲಿ ಟಿ ರೀಪ್ಲೇಸ್ಡ್ ಬೈ ಟಿ ಪ್ಲಸ್ 2π ಆಗಬೇಕು. ಬಿಕಾಸ್ ಟಿ ಮಾತ್ರ ಇರಬೇಕು ಅಂದರೆ ಮೈನಸ್ ಪೈ ಕ್ಯಾನ್ಸಲ್ ಆಗಬೇಕು ಅಂದರೆ ಪ್ಲಸ್ ಪೈ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, ಕ್ಯಾಪಿಟಲ್ ಜಿ ಆಫ್ ಟಿ ಈಕ್ವಲ್ ಟು ಸೈನ್ 3t ಪ್ಲಸ್ 2π ಮೈನಸ್ ಸೈನ್ 2 ಇಂಟು ಟಿ ಪ್ಲಸ್ 2π. Okay, next so capital F of t equal to sin 2t plus 2π ಅಂದರೆ 2π plus theta. 2π plus theta ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್. ಸೊ ದೆನ್ sin 2t. ನೆಕ್ಸ್ಟ್ ಇಲ್ಲಿ ಸೈನ್ ಟಿ ಪ್ಲಸ್ ಪೈ ಅಂತ ಹೇಳಿದ್ರೆ ಥರ್ಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಬರುತ್ತೆ. ಸೊ ನೆಗೆಟಿವ್ ಪಾಸಿಟಿವ್ ಆಯಿತು, ಪ್ಲಸ್ ಸೈನ್ ಟಿ. ನೆಕ್ಸ್ಟ್ ಇಲ್ಲಿ ಜಿ ಆಫ್ ಟಿ ಈಕ್ವಲ್ ಟು ಸೈನ್ 3t ಪ್ಲಸ್ ಇಲ್ಲಿ ಎಷ್ಟಾಗುತ್ತೆ, ಸೈನ್ 3 ಇಂಟು 2π ಬಂತು ಅಲ್ವಾ. ಸೊ ಇದೇನಾಗುತ್ತೆ, ಸೊ 2π ಪ್ಲಸ್ ತೀಟಾ ಅಂತ ಹೇಳಿದ್ರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್. ಸೊ ಸೈನ್ 3t ಮೈನಸ್, ಸೊ ಹಿಯರ್ ಸೈನ್ 2t ಪ್ಲಸ್ 2 ಇಂಟು 2π. ಸೊ ಅಲ್ಲಿಗೆ ಏನಾಗುತ್ತೆ, ಇದು ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್. ಸೊ ನೆಗೆಟಿವ್ ಆ್ಯಸ್ ಇಟ್ ಈಸ್ ಹಾಗೆ ಬರೆದು ಸೈನ್ 2t. ನೆಕ್ಸ್ಟ್ ಸೊ ಇದಕ್ಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡೋಣ.
So f bar of s, Laplace transform of f of t is f bar of s equal to Laplace transform of sin 2t is 2 divided by s square plus 2 square is 4 plus Laplace transform of sin t is 1 divided by s square plus 1 square is 1. Next here, Laplace transform of g of t is g bar of s equal to Laplace transform of sin 3t is 3 divided by s square plus 3 square is 9. Next, minus Laplace transform of sin 2t is 2 divided by s square plus 2 square is 4. Okay. Next, ಇವಾಗ ಏನು ಮಾಡಬೇಕು ಇಲ್ಲಿ. So, Laplace transform of ಇದಕ್ಕೆ sin 2t minus sin t ಇದೆಯಲ್ಲ, so that is capital F of t minus pi into u of t minus pi. That is equal to e power of minus pi s f bar of s. Next, illi Laplace transform of sin 3t minus sin 2t is g of t minus 2 pi. Capital G of t minus 2 pi. U of t minus 2 pi. That is equal to e power of minus 2 pi s. ಇಲ್ಲಿ 2 pi ಇದೆಯಲ್ಲ, ಹಾಗಾಗಿ 2 pi s. ಇಲ್ಲಿ g ಇರೋದ್ರಿಂದ g bar of s. Okay. Next, ಇಲ್ಲಿ capital F of t minus pi ಅಂತ ಹೇಳಿದ್ರೆ sin 2t minus sin t. Laplace transform of sin 2t minus sin t u of t minus pi equal to e power of minus pi s into f bar of s is this one. Substitute 2 divided by s square plus 4 plus 1 divided by s square plus 1. Okay, next here, Laplace transform of g of t minus 2 pi is sin 3t minus sin 2t. Sin 3t minus sin 2t u of t minus 2 pi equal to e power of minus 2 pi s f g bar of s ಅಂತ ಹೇಳಿದ್ರೆ this one. Substitute. Okay. Into ಇಲ್ಲಿ ಹಾಕಿರ್ತೇನೆ. So 3 divided by s square plus 9 minus 2 divided by s square plus 4. Okay. Next, substitute these result in equation number 1 again. Okay. Substitute these results in equation number 1. So Laplace transform of f of t equal to equation number 1 idu Laplace transform of sin t is 1 divided by s square plus 1 plus Laplace transform of sin 2t minus sin t u of t minus pi is this one. E power of minus pi s into 2 divided by s square plus 1 plus 1 divided by s square plus 1. Next, plus Laplace transform of sin 3t minus sin 2t u of t minus 2 pi is this one. E power of minus 2 pi s 3 divided by s square plus 9 minus 2 divided by s square plus 4. So this is the answer for this problem. Okay. ಒಮ್ಮೆ ಬುಕ್ ನೋಡೋಣ. So first ಏನು ಮಾಡಿದ್ದಾರೆ, the given f of t can be written in the following form by a standard property. Okay. Given function ಗೆ
ಸ್ಟ್ಯಾಂಡರ್ಡ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಯೂನಿಟ್ ಸ್ಟೆಪ್ ಫಂಕ್ಷನ್ ಆರ್ ಹೆವಿಸೈಡ್ ಫಂಕ್ಷನ್ ಬರೆದಿರೋದು. ನೆಕ್ಸ್ಟ್ ಈ ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಅಥವಾ ಯೂನಿಟ್ ಸ್ಟೆಪ್ ಫಂಕ್ಷನಿಗೆ ಲ್ಯಾಪ್ಲಾಸ್ ಅಪ್ಲೈ ಮಾಡಿರೋದು. ಓಕೆ, ನೆಕ್ಸ್ಟ್ ಇದಕ್ಕೆ ಹೀಗೆ ಕಾಲ್ ಮಾಡಿದ್ದಾರೆ, ಆಮೇಲೆ ಸಿಂಪ್ಲಿಫೈ ಮಾಡಿದ್ರೆ ಹೀಗೆ ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿದರೆ ಈ ರಿಸಲ್ಟ್. ಸೊ ಫೈನಲಿ ಇದು ಬಂತು. ನೆಕ್ಸ್ಟು ಅನದರ್ ಒನ್ ಇದೆಯಲ್ಲ ಈಕ್ವೇಷನ್ t-2π sin 3t - sin 2tಗೆ ಹೀಗೆ ಹಾಕ್ಕೊಂಡು, ಮತ್ತು ಇದು g(t) ಆಗಬೇಕು ಅಂದರೆ t ರೀಪ್ಲೇಸ್ ಮಾಡಬೇಕು t+2π ಅಂತ, ಅವಾಗ ಹೀಗೆ ಬರುತ್ತೆ. ಅದಕ್ಕೆ ಲ್ಯಾಪ್ಲಾಸ್ ಅಪ್ಲೈ ಮಾಡಿದರೆ ಇದು ಬರುತ್ತೆ. ನೆಕ್ಸ್ಟ್ g(t - 2π u(t - 2π is this one. ನೆಕ್ಸ್ಟ್ g(t - 2π ಅಂತ ಹೇಳಿದ್ರೆ sin 3t - sin 2t, ಇದನ್ನು ಹಾಗೆ ಬರೆಯೋದು e⁻−2πs. g⁻s ಅಂದರೆ ಇದಿಲ್ಲಿ. ಈ ರಿಸಲ್ಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರಿಸಲ್ಟು ಇದು, ಈ ರಿಸಲ್ಟು ಮತ್ತು ಈ ರಿಸಲ್ಟನ್ನ ನಾವು ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲಿ ದಿಸ್ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.